ಶ್ರೀ ಮೃತ್ಯುಂಜಯ ಸ್ವಾಮೀಜಿ ಮೇಲಿನ ಆರೋಪಕ್ಕೆ ರಾಯಬಾಗದಲ್ಲಿ ಆಕ್ರೋಶ. ಕೂಡಲ ಸಂಗಮದ ಪೀಠಾಧಿಪತಿಗಳಾದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ವಿರುದ್ಧ ಕೇಳಿಬಂದಿರುವ ಲೈಂಗಿಕ ದೌರ್ಜನ್ಯದ ಆರೋಪವು ಒಂದು ವ್ಯವಸ್ಥಿತ ಪಿತೂರಿ ಎಂದು ರಾಯಬಾಗ ಪಟ್ಟಣದ ಪಂಚಮಸಾಲಿ ಸಮಾಜದ ಮುಖಂಡರು ತೀವ್ರವಾಗಿ ಖಂಡಿಸಿದ್ದಾರೆ. ಇಂದು ಪಟ್ಟಣದ PW.D ಪ್ರವಾಸ ಮಂದಿರದಲ್ಲಿ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸಮಾಜದ ಮುಖಂಡರು ಶ್ರೀಗಳ ವಿರುದ್ಧದ ಆರೋಪಗಳನ್ನು ಕಟುವಾಗಿ ಟೀಕಿಸಿದರು. ಶ್ರೀಗಳ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ಕೆಟ್ಟ ಉದ್ದೇಶದಿಂದ ಮಹಿಳೆಯೊಬ್ಬರನ್ನು ಬಳಸಿಕೊಂಡು ಈ ಸುಳ್ಳು ಆರೋಪ ಮಾಡಿಸಲಾಗಿದೆ. ಇದು ಸಂಪೂರ್ಣ ಆಧಾರರಹಿತ ಮತ್ತು ಸಮಾಜದ ಹಿತೈಷಿಗಳಿಗೆ ನೋವುಂಟು ಮಾಡುವ ಸಂಗತಿಯಾಗಿದೆ ಎಂದು ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಸುಳ್ಳು ದೂರು ನೀಡಿರುವ ಮಹಿಳೆಯ ವಿರುದ್ಧ ಶ್ರೀಗಳು ಈಗಾಗಲೇ ಕಾನೂನು ಹೋರಾಟ ಆರಂಭಿಸಿದ್ದಾರೆ. ಈ ಸಂಬಂಧ ಉನ್ನತ ನ್ಯಾಯಾಲಯವಾದ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದ್ದು, ಸತ್ಯಾಸತ್ಯತೆ ಶೀಘ್ರದಲ್ಲೇ ಹೊರಬರಲಿದೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ಶ್ರೀಗಳು ಪಂಚಮಸಾಲಿ ಸಮಾಜದ ಅಭಿವೃದ್ಧಿ ಹಾಗೂ ಮೀಸಲಾತಿಗಾಗಿ ನಿರಂತರವಾಗಿ ಹೋರಾಡುತ್ತಿದ್ದಾರೆ. ಇದನ್ನು ಸಹಿಸದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇಂತಹ ಕೃತ್ಯಕ್ಕೆ ಮುಂದಾಗಿವೆ. ಇಡೀ ಸಮಾಜವು ಶ್ರೀಗಳ ಬೆನ್ನಿಗೆ ದೃಢವಾಗಿ ನಿಂತಿದೆ ಎಂದು ಸಾರಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಪ್ರಮುಖರಾದ ಅಶೋಕ್ ಅಂಗಡಿ, ಸುರೇಶ್ ಹೊಸಪೇಟೆ, ಶಿವಪ್ಪ ಸವದಿ, ಆನಂದಬ್ಬನವರ್, ಪ್ರತಾಪ್ ಲಭ್ಯ ಹಾಗೂ ದರಿಯಪ್ಪ ಮುತ್ನಾಳ ಮಾತನಾಡಿ, ಶ್ರೀ ಮೃತ್ಯುಂಜಯ ಸ್ವಾಮೀಜಿಯವರು ನಿಷ್ಕಳಂಕ ಚರಿತ್ರೆಯುಳ್ಳವರು. ಅವರ ಮೇಲಿನ ಆರೋಪವು ಸಮಾಜದ ದಿಕ್ಕು ತಪ್ಪಿಸುವ ಯತ್ನವಾಗಿದೆ. ಹೈಕೋರ್ಟ್ ಮೆಟ್ಟಿಲೇರಿರುವ ಶ್ರೀಗಳಿಗೆ ನ್ಯಾಯ ಸಿಗುವುದು ನಿಶ್ಚಿತ. ಸುಳ್ಳು ದೂರು ನೀಡಿದವರ ವಿರುದ್ಧ ಕಾನೂನು ರೀತ್ಯ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಒಟ್ಟಿನಲ್ಲಿ ಶ್ರೀಗಳ ಮೇಲಿನ ಆರೋಪಕ್ಕೆ ರಾಯಬಾಗದ ಪಂಚಮಸಾಲಿ ಸಮಾಜ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ನ್ಯಾಯಾಲಯದ ಮೇಲೆ ನಂಬಿಕೆ ಇಟ್ಟು ಮುಂದಿನ ಹೋರಾಟವನ್ನು ಮುಂದುವರಿಸುವುದಾಗಿ ಸ್ಪಷ್ಟಪಡಿಸಿದೆ. ನಮ್ಮ ರಾಯಬಾಗ ತಾಲೂಕದ ಪಂಚಮಸಾಲಿ ಸಮಾಜ ವತಿಯಿಂದ ಒಂದು ನಮ್ಮ ರಾಯಬಾಗ ಪ್ರವಾಸ ಮಂದಿರದಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನು ಕರೆದಿದ್ದೇವೆ. ಏನಪ್ಪಾ ಅಂತಂದ್ರ ಇವತ್ತಿನ ದಿವಸ ಜಯ ಮೃತ್ಯುಂಜಯ ಸ್ವಾಮಿ ಮೇಲೆ ಆಗಿರುವಂತ ಒಂದು ಅನ್ಯಾಯದ ವಿರುದ್ಧ ಇವತ್ತೊಂದು ಇಲ್ಲಿ ಪ್ರೆಸ್ ಮೀಟ್ ಕರೆದ್ದೇವೆ. ನಮ್ಗೆಲ್ಲ ಗೊತ್ತಿರ್ಬೋದು, ಈಗ ಸ್ವೀಟ್ ನ್ಯೂಸ್ ಅಂತ ಒಂದು ಸುದ್ದಿ ಮಾಡ್ತಾ ಇದೆ. ಏನಂತೇಳಿ ಒಂದು ಸಂತ್ರಸ್ತ ಮಹಿಳೆ ಆಕಿನ ಒಂದು ಫೋಟೋ ತೋರಿಸ್ತಾ ಇದ್ದಾರೆ. ಆ ಫೋಟೋದಲ್ಲಿ ಇರುವಂತಹ ವ್ಯಕ್ತಿ ಇವತ್ತ ಸೌದತ್ತಿ ಪೂಜಾ ಸೌದತ್ತಿ ಅಂತ ಹೇಳಿ ಮೇಡಮ್ ಇದ್ದಾರೆ. ಇವತ್ತು ಅವರು ಕೂಡ ಏನೇ ಸಂತ್ರಸ್ತ ಮಹಿಳೆ ಅಂತ ಇದ್ದಾರಲ್ಲ, ಆ ಸಂತ್ರಸ್ತ ಮಹಿಳೆ ನಾನಲ್ಲ, ಇದು ನನ್ನ ವಿರುದ್ಧ ಪಿತೂರಿ ನಡೀತಿದೆ ಅಂತ ಹೇಳಿ ಇವತ್ತು ಹೈಕೋರ್ಟ್ ನಲ್ಲಿ ಕೇಸ್ ದಾಖಲು ಮಾಡಿದ್ದಾರೆ. ಅದೇ ತರನಾಗಿ ಪೂಜಾರಿ ಮೇಲೆ ಒಂದು ಏನು ಮಹಿಳೆ ಒಂದು ನನ್ನ ಮೇಲೆ ಅನ್ಯಾಯ ಇದೆ ಅಂತ ಹೇಳೋದೇನು ನಾಗರತ್ನ ಮೇಡಮ್ ಕಡೆ ಒಂದು ಬೇರೆ ಲೆಟರ್ ಕೊಟ್ಬೇಕಿದ್ರಲ್ಲ, ಆ ಲೆಟರ್ ಕೊಟ್ಟು ಕೂಡ ಅವರು ಇವತ್ತು ಎಸ್ಕೇಪ್ ಆಗಿದ್ದಾರೆ. ಅದು ಎಸ್ಕೇಪ್ ಆಗ್ಬೇಕಾದ್ರೆ ಹಲವಾರು ಕಾರಣಗಳಿವೆ. ಇದಕ್ಕೇನೋ ರಾಜಕಾರಣಿಗಳು ಒಂದು ಸಂಪೂರ್ಣ ಹತ್ತಿಕ್ಕುವಂತ ಕೆಲಸ ನಾವು ಕೂಡ ಹಲವಾರು ಬಾರಿ ಪ್ರತಿಭಟನೆಯಲ್ಲಿ ಹುಟ್ಟಿದ್ದೇವೆ. ಇದು ಏನಂತ ಹೇಳ್ಬೇಕಂತಂದ್ರೆ ಇದರಲ್ಲಿ ಮುಖ್ಯವಾದ ರಾಜಕಾರಣಿಗಳ ಇಚ್ಛಾಶಕ್ತಿ. ಯಾಕಂದ್ರೆ ಇವತ್ತು ರಾಜಕಾರಣಿಗಳು ತಾನು ಬೆಳೆಯುವ ಸಂಬಂಧ ಅಡ್ಡಗಳನ್ನ ಯಾವಾಗ ಬೇಕು ಉಪಯೋಗಿಸಿಕೊಂಡ್ರು, ತಾ ಬೆಳೆದ ನಂತರ ಇನ್ನು ಅಡ್ಡಗಳು ತುಳಿಯುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರ ಶ್ರೀ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಒಂದು ಇದನ್ನ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಬಿಡಿದ್ರು. ಅವ್ರು ಎತ್ತರ ಬಿಡಿದ್ರಪ್ಪ ಅಂತಂದ್ರ ಮಕ್ಕಳೇ ಶಿಕ್ಷಣಕ್ಕಾಗಿ ಮಾತ್ರ, ಮತ್ತೆ ಯಾವುದೋ ಇದ್ರಾಗ ಅವರು ಮೀಸಲಾತಿಯನ್ನು ಬಿಡಲಿಲ್ಲ. ಯಾವುದು ಪಂಚಮಸಾಲಿ ಸಮಾಜದ ಬಡ ಮಕ್ಕಳು ಮೀಸಲಾತಿ ಕೊಡು ಯಾವುದಕ್ಕೆ ವಿದ್ಯಾಭ್ಯಾಸಕ್ಕೆ ಮಾತ್ರ, ಯಾವುದೇ ರಾಜಕಾರಣ ಆಗಲಿ ಯಾವುದೇ ಸರ್ಕಾರಿ ನೌಕರಿಗಾಗಲಿ ಯಾವುದೂ ಬೇಡಿಲ್ಲ. ಆದ್ರೂ ಕೂಡ ಸಹಿಸಿಕೊಳ್ಳಕ್ಕಾಗದೆ ಈ ಪಂಚಮಸಾಲಿ ಸಮಾಜ ಅನ್ನೋದು ಯಾರಿಗೂ ಕೂಡ ಗೊತ್ತಿದ್ದಿಲ್ಲ. ಈ ಸಮಾಜವನ್ನ ಹಳ್ಳಿ ಹಿಡಿದು ದಿಲ್ಲಿವರೆಗೂ ಕೂಡ ತಗೊಂಡು ಹೋಗ್ತಾರೆ ಯಾರಂದ್ರ ಜಯ ಮೃತ್ಯುಂಜಯ ಸ್ವಾಮೀಜಿಗಳು. ಅಂತ ಒಂದು ಕೆಲಸವನ್ನು ಮಾಡಿದ್ರು ಅನ್ನೋದು ಅಡೆ ಸ್ವಾಮೀಜಿಗಳಿಗೂ ಕೂಡ ನೋಡಕ್ಕಾಗ್ತಾ ಇಲ್ಲ, ಕೆಲವು ರಾಜಕಾರಣಿಗಳು ಕೂಡ ನೋಡಕ್ಕಾಗ್ತಾ ಇಲ್ಲ. ಆದ ಕಾರಣದಿಂದ ಈ ಸ್ವಾಮೀಜಿಯವ್ರನ್ನ ಹೆಂಗ್ ತುಳಿಬೇಕಪ್ಪ ಅಂತಂದ್ರ ಈ ಒಂದು ಸ್ಪೀಡ್ ನ್ಯೂಸ್ ಅನ್ನೋ ಒಂದು ಸ್ವತಃ ಮುದ್ದ ಮಾಲಕರೇ ಮುಂದ್ ಕುಂತ್ಕೊಂಡು ಈ ಟಿವಿ ಒಳಗಡೆ ಎಲ್ಲ ಬಿಡ್ತಾ ಇದ್ದಾರೆ. ನಾ ಏನ್ ಹೇಳಕ್ ಇಷ್ಟಪಡ್ತೇನಪ್ಪ ಅಂತಂದ್ರೆ ಇವತ್ತು ಅಜ್ಜರು ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ, ಆ ಸಂತ್ರಸ್ತ ಮಹಿಳೆ ಅವರು ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ. ಇದು ಗೃಹ ಮಂತ್ರಿ ಅಂತ ಇದೆ, ಮುಖ್ಯಮಂತ್ರಿ ತನಕ ಕೂಡ ಹೋಗಿದೆ. ಇದನ್ನ ಕಾದು ನೋಡೋಣ, ಇದಕ್ಕೆ ತಕ್ಕ ನಿರ್ಧಾರ ಬಂದೇ ಬರುತ್ತೆ. ಬಂದ ತಕ್ಷಣ ತಮ್ಮದ ಸತ್ಯಾಸತ್ಯತೆ ಏನಿಲ್ಲ ಅದರ ಬಗ್ಗೆ ಕಾನೂನು ಕ್ರಮ ತಗೊಳ್ಳೇಳಿ ಇವತ್ತು ಇಲ್ಲೊಂದು ರಾಯಬಾಗ ಪ್ರವಾಸ ಮಂದಿರದಲ್ಲಿ ಕರೆದಿದ್ದೇವೆ. ರಾಯಬಾಗ